ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನ್ವಿತಾ ನವೀನ್. ಸೊ ಇವತ್ತು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ಜೊತೆಗೆ ಕರೆಕ್ಟ್ ಟೀ ಬೇಕು ಅನ್ನಿಸ್ತು, ಹಾಗಾಗಿ ಬೆಳಗ್ಗೆ ಟೀ ಮಾಡ್ತಾ ಇದ್ದೀನಿ. ತಿಂಡಿ ಸಹ ರೆಡಿಯಾಗಿದೆ, ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗೆ ಇವತ್ತು ಕರೆಕ್ಟ್ ಅಂದರೆ ಗೊತ್ತೇ ಇರ್ತಾರೆ ನಿಮಗೆ, ಬರೀ ಹಾಲು ಹಾಕ್ಬಿಟ್ಟು ಮಾಡೋವಂಥದ್ದು, ನೀರು ಹಾಕೋದಿಲ್ಲ, ಅದಕ್ಕೆ ಕರೆಕ್ಟ್ ಟೀ ಅಂತ ಹೇಳ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು ಟೀ ರೆಡಿಯಾಗಿದೆ. ಹಾಗೆ ನಾನು ಮಡಿಕೆಯಲ್ಲಿ ತಂದಿದ್ನಲ್ಲ ಕಪ್ಗಳು, ಅದರಲ್ಲಿ ಟೀ ಕುಡಿಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಇವಾಗ ಬಿಸಿ ಬಿಸಿ ಚಾಯ್ ಮಾಡ್ತಾ ಇದ್ದೀನಿ. ಟೀ ಅಷ್ಟೊಂದು ಅಭ್ಯಾಸ ಇಲ್ಲ, ಬಟ್ ಈ ಥರ ಕಪ್ಪೆಲ್ಲ ನೋಡಿದಾಗ ಕುಡಿಬೇಕು ಅನಿಸುತ್ತೆ. ಸೊ ತುಂಬಾ ಚೆನ್ನಾಗಿದೆ ಕಪ್ಗಳು. ನಾವು ಮಡಿಕೆಯಲ್ಲಿ ಕಪ್ ತರ್ತೀವಲ್ಲ, ಅದು ಒನ್ ಟೈಮ್ಗೆ ಯೂಸ್ ಮಾಡಿ ಥ್ರೋ ಮಾಡಬೇಕು ಅನಿಸುತ್ತೆ. ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ, ಕುಡಿತಾ ಇದ್ರೆ ಮಣ್ಣಿನ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ಮಾರ್ನಿಂಗ್ಗೆ ಒಳ್ಳೆ ಸಾಂಗನ್ನು ಹಾಕ್ಕೊಂಡು ಇಬ್ಬರು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡ್ ಕುತ್ಕೊಂಡು ಟೀ ಕುಡಿತಾ ಇದ್ದೀವಿ. ಸೊ ಬನ್ನಿ ನನ್ನ ಜೊತೆ ನೀವು ಸಹ ಟೀ ಕುಡಿಯೋರಂತೆ. ನನಗೆ ನಾರ್ಮಲ್ ಟೈಮಲ್ಲಿ ಟೀ ಕುಡಿಬೇಕು ಅಂತ ಅನಿಸೋದೇ ಇಲ್ಲ, ಬಟ್ ಮಳೆಗಾಲ ಬಂತು ಅಂದರೆ ಟೀ ಕಾಫಿ ಕುಡಿತಾನೆ ಇರೋಣ ಅಂತ ಫೀಲ್ ಆಗ್ತಾ ಇರುತ್ತೆ. ಸೊ ನಮ್ಮ ಹಸ್ಬೆಂಡ್ಗೂ ಅಷ್ಟೊಂದು ಅಭ್ಯಾಸ ಇಲ್ಲ ಟೀ ಕುಡಿಯೋದು. ಆ್ಯಂಡ್ ಹೊರಗಡೆ ಹೋದಾಗ ಇಲ್ಲ ಅವಲಕ್ಕಿ ಉಪ್ಪಿಟ್ಟು ಮಾಡಿದಾಗ ಅಷ್ಟೇ ನಾವು ಟೀ ಕುಡಿತೀವಿ. ಹಾಕಿದಾರಾ? ಆಮೇಲೆ ಹಾಕಿದ್ದಾರೆ ಏನದು ಫೋಟೋ ತೋರಿಸು. ಏನದು? ಯಾರಿದು? ನನ್ನ ಮಗ ಸ್ಕೂಲಲ್ಲಂತೂ ದಿನ ಈ ಥರ ಆ್ಯಕ್ಟಿವಿಟೀಸ್ ಮಾಡಿ ಕಳಿಸ್ತಾನೆ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಕ್ಯೂಟಾಗಿ ಅನಿಸುತ್ತೆ. ನನ್ನ ಜೊತೆ ಇಷ್ಟೊಂದು ಫೋಟೋ ಶೇರ್ ಮಾಡ್ಕೊಂಡೇ ಇಲ್ಲ ಅದನ್ನು. ಹಾಗೆ ಇಲ್ಲಿ ಮಾರ್ನಿಂಗ್ ತಿಂಡಿಗೆ ಏನು ಮಾಡಿದೆ ಅಂತ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ವೆಜಿಟೇಬಲ್ ಪಲ್ಯ, ಸಿಂಪಲ್ಲಾಗಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಮೈಲ್ಡಾಗಿರುತ್ತೆ. ಇಲ್ಲಿ ನಾನು ಎಣ್ಣೆಗೆ ಸಾಸಿವೆ ಹಾಕಿದ್ದೀನಿ ಫಸ್ಟಿಗೆ, ಹಾಗೆ ಶುಂಠಿ ಬೆಳ್ಳುಳ್ಳಿ ಚಾಪ್ ಮಾಡಿ ಹಾಕಿದ್ದೀನಿ, ಹಾಗೆ ಮೆಣಸಿನ್ಕಾಯಿ. ನಾನು ಜೀರಿಗೆನ ಫಸ್ಟಿಗೆ ಹಾಕೋದಿಲ್ಲ, ಆಮೇಲೆ ಹಾಕ್ತೀನಿ. ಇಲ್ಲಿ ಇವಾಗ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಮತ್ತು ಕರಿಬೇವು ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು. ನಾನಿಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿ ಸಾಲ್ಟನ್ನು ಹಾಕ್ತಾ ಇದ್ದೀನಿ, ಅದರಿಂದ ಬೇಗ ಫ್ರೈ ಆಗುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕೊಬೋದು. ಹಾಗೆ ಇಲ್ಲಿ 1 ಸ್ಪೂನ್ ನಾನು ಅರಿಶಿನ ಹಾಕೊಳ್ತಾ ಇದ್ದೀನಿ. ನಮ್ಮನೆ ಅಡುಗೆಗಳಲ್ಲಿ ಆಲ್ಮೋಸ್ಟ್ ಎಲ್ಲದಕ್ಕೂ ನಾನು ಅರಿಶಿನ ಜಾಸ್ತಿ ಯೂಸ್ ಮಾಡ್ತೀನಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ. ಇವಾಗ ನಾನು ಎಲ್ಲ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಲೂಗಡ್ಡೆ, ಗೆಡ್ಡೆಕೋಸು, ಹಾಗೆ ಬೀನ್ಸು ಮತ್ತು ಕ್ಯಾರೆಟ್ ಇಷ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀನು ಬೇಕು ಅಂದರೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಹಾಕ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರಿಗಾದ್ರೂ ಮಸಾಲೆ ತುಂಬ ಇಷ್ಟ ಇಲ್ಲ, ಮೈಲ್ಡಾಗಿ ಈ ಥರ ಪಲ್ಯ ಬೇಕು ಅಂದರೆ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಾಂದರೆ ಖಾರ ರುಬ್ಬ ಹಾಕಿ ಮಾಡ್ತಾರೆ, ಆ ಥರನೂ ಮಾಡ್ಬೋದು ಕೂಟ್ ಥರ. ಬಟ್ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳು ತುಂಬ ಇಷ್ಟಪಡ್ತಾರೆ ಮತ್ತು ಹೆವಿ ಅಂತ ಅನಿಸೋದಿಲ್ಲ. ಹಾಗಾಗಿ ನಾನು ಈ ಥರ ತರಕಾರಿ ಪಲ್ಯನ ಮಾಡ್ತೀನಿ ಮನೆಯಲ್ಲಿ. ತರಕಾರಿಯಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ. ಹಾಗೆ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ತರಕಾರಿ ಸ್ವಲ್ಪ ಬೆಂದಿದೆ. ಇದಕ್ಕೆ ನಾನು ಇವಾಗ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಮೊದಲೇ ಟೊಮೆಟೊ ಆ್ಯಡ್ ಮಾಡೋದ್ರಿಂದ ತರಕಾರಿ ಎಣ್ಣೆಲಿ ನೀಟಾಗಿ ಫ್ರೈ ಆಗೋಲ್ಲ, ಹಾಗಾಗಿ ಇವಾಗ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಟೊಮೊಟೊ ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ಗರಂ ಮಸಾಲ, ಧನಿಯಾ ಪುಡಿ, ಹಾಗೆ ಚಿಲ್ಲಿ ಪೌಡರು, ಸೊ ನಿಮ್ಗೆ ಬೇಕಾದ್ರೆ ಪೆಪ್ಪರ್ ಪೌಡರು ಈ ಥರ ಎಲ್ಲನೂ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ವಾಟ್ರ್ ಆ್ಯಡ್ ಮಾಡೋಂಗಿಲ್ಲ, ಹಾಗೆ ನೀಟಾಗಿ ಫ್ರೈ ಮಾಡ್ಕೊಬೇಕು. ಈ ರೀತಿ ಎಲ್ಲ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಮುಚ್ಚಿ ಬೇಯಿಸ್ಕೊಬೇಕು. ಅದಾದ ನಂತರ ಇಲ್ಲಿ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಆದರೆ ಹಾಕ್ಕೊಬೋದು, ಬಟ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಸ್ಮೆಲ್ಲು ಸಹ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ತುಪ್ಪನ ಹಾಕ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಗೆ ಈ ಒಂದು ಪಲ್ಯ ರೆಡಿ ಆಯಿತು. ಇದಕ್ಕೆ ನಾನು ಇವಾಗ ಚಪಾತಿನ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಇದು ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ, ಟಿಫನ್ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ಬೋದು. ಸೊ ನಾನೆಲ್ಲ ನಮ್ಮ ಹಸ್ಬೆಂಡ್ ಟ್ರಾವೆಲಿಂಗ್ ಮಾಡ್ತಿರ್ಬೇಕಾದ್ರೆ ಈ ಥರ ಮೈಲ್ಡಾಗಿ ಈ ಒಂದು ಪಲ್ಯನ ಮಾಡಿ ಕಳಿಸ್ತೀನಿ, ತುಂಬಾ ಇಷ್ಟಪಡ್ತಾರೆ ಅವರು. ಹಾಗೆ ಪಲ್ಯ ಜೊತೆಗೆ ಈಗ ಚಪಾತಿ ಸಹ ರೆಡಿ ಆಗ್ತಾ ಇದೆ ಟಿಫನ್ಗೋಸ್ಕರ. ಸೊ ಈ ರೀತಿಯಾಗಿ ನಾನು ಚಪಾತಿನ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ, ಪದರವಾಗಿರುತ್ತೆ. ಹಾಗೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೂ ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ನೀಟಾಗಿ ಸಾಫ್ಟಾಗಿರುತ್ತೆ ಚಪಾತಿ. ಹಾಗಾಗಿ ಏನು ತಿಂತಾರದು? ಚೌತೆಕಾಯಿ ಫೇವ್ರೇಟ್ ಅಲ್ಲ ನಿಮಗೆ? ಇವತ್ತು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ, ಸೊ ರೆಡಿ ಮಾಡಿ ಕಳಿಸ್ಬೇಕಂತ. ಗರ್ಲ್ಸ್ಗಾದರೆ ಏನು ಬೇಕು ರೆಡಿ ಮಾಡ್ಬೋದು, ಬಾಯ್ಸ್ಗೆ ರೆಡಿ ಮಾಡಬೇಕಾಗುತ್ತೆ. ಜಸ್ಟ್ ಪೌಡ್ರ್ ಕ್ರೀಮ್ ಹಚ್ತಾ ಇದ್ದೀನಿ ಅಷ್ಟೇ. ಅಲ್ಲೇ ಹೋಗಿ ರೆಡಿ ಆಗೋದಕ್ಕೆ ನಮಗೆ 1 hour ಟೈಮ್ ಕೊಟ್ಟಿದ್ರು, ರೂಮ್ ಸಹ ಕೊಟ್ಟಿದ್ರು. ಆದರೂ ನಾನು ಮನೆಯಿಂದ ರೆಡಿಯಾಗಿ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಯಾಕಂದರೆ ಜಾಸ್ತಿ ಟೈಮ್ ಏನಿಲ್ಲ, ಒಂದು 3 hours ಇರುತ್ತೆ ಅಷ್ಟೇ. ಹಾಗಾಗಿ ಸೊ ಇಲ್ಲಿ ನಾನು ಐ ಮೇಕಪ್ಪು ಮತ್ತು ಎಲ್ಲ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ನಾನು ನಾರ್ಮಲಾಗಿ ಏನು ಮೇಕಪ್ ಮಾಡ್ಕೊಳ್ತೀನೋ ಅಷ್ಟೇ, ಓವರ್ ಮೇಕಪ್ ಏನಿಲ್ಲ ಇಲ್ಲಿ. ಸೊ ಇಲ್ಲಿ ಇಯರಿಂಗ್ಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಇನ್ನು ಹಣೆಗೆ ಒಂದು ಬಟ್ಟೆ ಇಟ್ಕೋಬೇಕು ಅಷ್ಟೇ. ಸೊ ಈ ಥರ ನಾನು ಬಟ್ಟೆ ಇಟ್ಕೊಂಡಿದ್ದೆ. ತುಂಬಾ ಇಷ್ಟಪಟ್ಟರು ಎಲ್ಲರೂ, ಚೆನ್ನಾಗಿ ಕಾಣ್ತದೆ ನನಗೆ ಅಂತ, ಅರ್ಧ ಚಂದ್ರ ಥರ. ಆ್ಯಂಡ್ ಎಲ್ಲ ಡ್ರೆಸ್ಗೂ ಚೆನ್ನಾಗಿ ಸೂಟ್ ಆಗುತ್ತೆ.
ಈ 2 o'clockಗೆ ಬರೋದಕ್ಕೆ ಹೇಳಿದ್ರು. ಹಾಗಾಗಿ ಮಗುಗೂ ಏನಾದ್ರು ಊಟ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವನಿಗೆ ರಸಮ್ ರೈಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಇಲ್ಲಿ ರಸಮ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮೆಣಸು ಮತ್ತು ಜೀರಿಗೆನ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಹುಣಸೆಹಣ್ಣು ಒಂದು ಕಡೆ ನೆನೆಸಿಟ್ಕೊಂಡಿದ್ದೆ. ಇಲ್ಲಿ ನಾನು ಟೊಮೊಟೊನ ಬೇಯಿಸ್ಕೊಂಡಿದ್ದೀನಿ. ಹುಣಸೆಹಣ್ಣು ಟೊಮೊಟೊ ಒಂದು ಸಲ ಬೇಯಿಸ್ಕೋಬೋದು, ಬಟ್ ಅದು ಸಿಗೋದಿಲ್ಲ ನೀಟಾಗಿ. ಹಾಗಾಗಿ ಟೊಮೊಟೊ ಸಿಪ್ಪೆಲ್ಲ ತೆಗಿತಾ ಇದ್ದೀನಿ. ಇವಾಗ ಹುಣಸೆಹಣ್ಣು ಸಪ್ರೇಟಾಗಿ ನೆನೆಸ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಕ್ಯೂಚ್ಕೋಬೇಕು, ಅಂದರೆ ಮ್ಯಾಶ್ ಮಾಡ್ಕೊಬೇಕು. ಹಾಗೆ ಇಲ್ಲಿ ಹುಣಸೆಹಣ್ಣು ರಸ ತೊಗೊಂಡು ಸೈಡ್ ಇಟ್ಕೊಳ್ತಾ ಇದ್ದೀನಿ. ಇದಿಷ್ಟು ರೆಡಿ ಆಗಿಬಿಟ್ರೆ 5 ನಿಮಿಷದಲ್ಲಿ ರಸಮ್ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಒಗ್ಗರಣೆಗೆ ನಾನು ಎಣ್ಣೆಗೆ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಜಜ್ಜಿರುವಂಥ ಬೆಳ್ಳುಳ್ಳಿ, ಕರಿಬೇವು ಮತ್ತು ಗುಂಟೂರು ಮೆಣಸಿನ್ಕಾಯಿ, 1-2 ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಪುಡಿ ಮಾಡಿಟ್ಕೊಂಡಿರುವಂಥ ಮತ್ತು ಮೆಣಸು, ಜೀರಿಗೆ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2 ರೆಂಬೆ ಕರಿಬೇವು ಸಹ ಹಾಕಿದ್ದೀನಿ. ಇದೆಲ್ಲ ಆದಮೇಲೆ ನಾನು ಟೊಮೊಟೊ ರಸ ಮತ್ತು ಹುಣಸೆಹಣ್ಣು ರಸ 2 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕೊಬೋದು. ನಾನು ಮುಂಚೆನೇ ಉಪ್ಪು ಹಾಕಿಟ್ಟಿರ್ತೀನಿ, ಯಾಕಂದರೆ ಟೊಮೊಟೊ ಕುದಿಬೇಕಾದ್ರೆ ಉಪ್ಪು ಹಾಕಿರ್ತೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುದಿಸ್ಬಿಟ್ರೆ ರಸಮ್ ರೆಡಿ ಆಗುತ್ತೆ. ಡೈಪರ್ ನನ್ನ ಮಗ 3 ಡ್ಯಾನ್ಸ್ ಸೇರಿದ್ದ, ಹಾಗಾಗಿ ಮ್ಯಾಮ್ ಡೈಪರ್ ಹಾಕಕ್ಕೆ ಹೇಳಿದರು. ಹಾಗೆ ಇಲ್ಲಿ ಊಟ ಮಾಡೋಣ ಅಂತ ಹೇಳಿ ಅಮ್ಮ ಉಪ್ಪಿನಕಾಯಿ ತಂದಿದ್ರು, ಎಳಿಕಾಯಿ ಮತ್ತು ಮಾವಿನಕಾಯಿ, ಅದಾದ ನಂತರ ಗೋಂಗೂರು ಚಟ್ನಿ ತುಂಬಾ ಚೆನ್ನಾಗಿ ಮಾಡ್ತಾರಮ್ಮ ಅಂತಂದಿದ್ರು. ಹಾಗೆ ಜೊತೆಲಿ ಊಟ ಮಾಡೋಣ ಅಂತ ಹೇಳಿ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಸೊ ಅಮ್ಮ ಆ್ಯನ್ಯಲ್ ಡೇ ಇತ್ತು ಅಂತಲೇ ಹೇಳಿ ಬಂದಿದ್ದರು. ನಾನು ಸಹ ಡ್ಯಾನ್ಸ್ ಸೇರಿದ್ದೆ. ಸೊ ಮದರ್ಸ್ ಡ್ಯಾನ್ಸ್ ಇತ್ತು, ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ನಾನು, ಪ್ರಿಪ್ರೇಷನ್ ನಡೀತಾ ಇದೆ ಅಂತ ಹೇಳಿ. ಸೊ ಇಲ್ಲಿ ಊಟ ಮಾಡಿಸೋಣ ಅಂತ ಹೇಳಿ ನನ್ನ ಮಗನಿಗೆ ಊಟ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಮತ್ತೆ ಅಲ್ಲಿ ಹೋಗಿ ಊಟ ಮಾಡೋಕ್ಕಾಗೋದಿಲ್ಲ, ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ. ಸೊ ಎಲ್ಲರೂ ಊಟ ಮಾಡ್ಕೊಂಡು ಹೊರಡಬೇಕು. ಮೊದಲಿಗೆ ನನ್ನ ಮತ್ತು ನನ್ನ ಮಗನ ಬಿಟ್ಟು ಬರ್ತಾರೆ, ಯಾಕಂದರೆ ಡ್ಯಾನ್ಸ್ ಪ್ರೋಗ್ರಾಮ್ ಇರೋದೇ 5 o'clock-ಇಂದ. ಸೊ ಸ್ವಲ್ಪ ಭಾಷಣ ಎಲ್ಲ ಇರುತ್ತಲ್ಲ, ಹಾಗಾಗಿ ಎಲ್ಲ ಮುಗಿದ್ಮೇಲೆ ಬರ್ತೀವಿ ಅಂತೇಳಿ ಫಸ್ಟ್ ನಮ್ಮನ್ನು ಬಿಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಡ್ಯಾನ್ಸ್ಗೆ ಇದೇ ಒಂದು ಗೆಟಪ್ ನಂದು, ವೈಟ್ ಟಾಪ್ ಹಾಗೆ ವೈಟ್ ಲೆಗ್ಗಿನ್ಸ್ ಮತ್ತು ಬಾಂದಿ ಪಿಂಕ್ ಕಲರ್ ದುಪ್ಪಟ್ಟ. ಎಲ್ಲರೂ ಒಂದೇ ಥರ ಸೇಮ್ ತೊಗೊಂಡಿದ್ವಿ, ಸ್ವಲ್ಪನೇ ಡಿಫ್ರೆನ್ಸ್ ಇರಲಿಲ್ಲ. ಹಾಗಾಗಿ ಸೊ ತುಂಬ ಚೆನ್ನಾಗಿರುತ್ತೆ ಎಲ್ಲ ಒಟ್ಟಿಗೆ ಡ್ಯಾನ್ಸ್ ಮಾಡೋಕ್ಕೆ ಅಂತ ಹೇಳಿ. ಹಾಗೆ ಇಲ್ಲಿ ಅಮ್ಮಂದಿರಿಗೆ ಸಂಬಂಧಪಟ್ಟಂಥ ಡ್ಯಾನ್ಸ್ ಇದು ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂತು ಸಹ. ಡ್ಯಾನ್ಸ್ ಪ್ರೋಗ್ರಾಮ್ ಆಡಿಟೋರಿಯಮಲ್ಲಿ ಇಟ್ಟಿದ್ರು, ಹಾಗಾಗಿ ಅಲ್ಲೇ ಈಗ ಹೋಗ್ತಾ ಇದ್ವಿ ನಾನು ಮತ್ತು ನನ್ನ ಮಗ. ಅವನಿಗೆ ಟೀಚರ್ಸ್ ಎಲ್ಲ ಟೇಕ್ ಕೇರ್ ಮಾಡ್ತಾರೆ. ಸೊ ಈಗ ನಾನು ಈ ಥರ ರೆಡಿಯಾಗಿ ಹೋಗ್ತಾ ಇದ್ದೀನಿ, ಯಾಕಂದರೆ ಫ್ರೀಯಾಗಿರ್ಬೋದು ಅಲ್ಲಿ ಅಂತ ಹೇಳಿ. ಇವಾಗ ಆಡಿಟೋರಿಯಂ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಇದೇ ಒಂದು ಆಡಿಟೋರಿಯಮು, ಇಲ್ಲೇ ಫಂಕ್ಷನ್ ನಡೆಯೋದು. ಆ್ಯಂಡ್ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಸೊ ಇವಾಗೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ನಮ್ಮ ಫ್ರೆಂಡ್ ಗ್ರೂಪಲ್ಲಿ ಒಬ್ಬರು ಮೇಕಪ್ ಆರ್ಟಿಸ್ಟ್ ಇದ್ದರು. ಅವ್ರು ಸ್ವಲ್ಪ ಟಚಪ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಇರುತ್ತೆ ಅಂತ ಹೇಳಿ, ಹೈಲೈಟಾಗಿ ಕಾಣ್ತೀವಿ ಅಂತ. ನಾನೇ ಸ್ವಲ್ಪ ಟಚಪ್ ಮಾಡಿ ಅಂತ ಹೇಳಿದೆ, ಹಾಗಾಗಿ. ಸೊ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಅವರು. ಹಾಗೆ ಮನೇಲಿ ಬಿಸ್ಕೆಟ್ಸ್, ಕೇಕ್ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಆಚಾರ ಬಿಡ್ತಾರೆ. ಚೆನ್ನಾಗಿ ಕಾಣ್ತಿದೆಯಲ್ಲ, ಸೇಮ್ ಕಲರ್ ಎಲ್ಲ. ಮದರ್ಸ್ ಡ್ಯಾನ್ಸು ಲಾಸ್ಟಲ್ಲಿತ್ತು, ಹಾಗಾಗಿ ನಾವು ಕುತ್ಕೊಳ್ಳೋಣ ಅಂತ ಹೇಳಿ ಆಡಿಟೋರಿಯಮಲ್ಲಿ ಮಕ್ಕಳು ಡ್ಯಾನ್ಸ್ ನೋಡೋಕ್ಕೆ ಅಂತ ಹೇಳಿ ಕೊನೆಯಲ್ಲಿ ಹೋಗಿದ್ದೀವಿ. ಯಾಕಂದರೆ ಮಕ್ಕಳು ನಮ್ಮನ್ನು ನೋಡಿದ ತಕ್ಷಣ ಆಡ್ಕೊಂಡು ಬಂದುಬಿಡ್ತಾರೆ ಅಂತ ಹೇಳಿ. ನನ್ನ ಮಗ ಏನು ಹತ್ರ ಬರೋದಿಲ್ಲ, ಬಟ್ ಕೆಲವು ಮಕ್ಕಳೆಲ್ಲ ಹಾಗೆ ಇದ್ದರು. ಹಾಗಾಗಿ ನಾವು ಕೊನೆಯಲ್ಲಿ ಕೂತ್ಕೊಂಡು ಮಕ್ಕಳ ಡ್ಯಾನ್ಸನ್ನು ನೋಡ್ತಾ ಇದ್ವಿ. ಸೊ ನನ್ನ ಮಗ ಅಂತೂ 3 ಡ್ಯಾನ್ಸ್ ಆಡ್ದ. ಅವನಿಗೆ ಪಾಪ ಒಂದು ವಾರ ಹುಷಾರಿರಲಿಲ್ಲ, ಆದರೂ ಸಹ 3 ಡ್ಯಾನ್ಸ್ನು ಕವರ್ ಮಾಡಿ ಆಡಿದ್ದಾನೆ. ಸೊ ಇಲ್ಲಿ ಹಾಗೆ ಪೇರೆಂಟ್ಸ್ಗೆಲ್ಲನೂ ಕೆಲವೊಂದು ಗೇಮ್ಸ್ ಎಲ್ಲ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಬಲೂನ್ ಓದ್ಬಿಟ್ಟು ಅದನ್ನು ಬಿಡಬೇಕು, ಅವ್ರ ಬಲೂನ್ ಅವ್ರು ಸೇಫಾಗಿ ನೋಡ್ಕೊಬೇಕು, ಹೊಡೆದೋಗ್ದಂಗೆ. ಯಾಕಂದರೆ ಬೇರೆಯವ್ರು ಬಂದು ಅಲ್ಲಿ ಬಲೂನ್ ಹೊಡೆದಾಗ್ತಾ ಇರ್ತಾರೆ. ಹಾಗಾಗಿ ಇದರಲ್ಲಿ ಕೆಲವೊಂದು 3 ಜನ ಏನೋ ವಿನ್ ಆದರು. ತುಂಬಾ ಚೆನ್ನಾಗಿತ್ತು ಗೇಮು. ಒಂದ್ಸಲ ಡ್ಯಾನ್ಸು, ಒಂದ್ಸಲ ಈ ಥರ ಗೇಮ್ ಆ ಥರ ಮಾಡ್ತಾಯಿದ್ರು. ಸೊ ಇಲ್ಲಿ ನನ್ನ ಮಗನೂ ಸಹ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅಷ್ಟೊಂದು ಜನ ಮಕ್ಕಳಲ್ಲಿ ಸರಿಯಾಗಿ ಕಾಣಿಸಲ್ಲ, ಯಾಕಂದರೆ ದೂರದಿಂದ ನಾನು ವಿಡಿಯೋ ಮಾಡಿದ್ದು. ಅವರು ಪೆನ್ಡ್ರೈವ್ಗೆ ಹಾಕಿ ಕೊಟ್ಟಿದ್ದಾರೆ, ನನಗೆ ಅದನ್ನು ನೋಡೋಕ್ಕೂ ಟೈಮ್ ಇಲ್ಲ, ಆ್ಯಕ್ಚುಲಿ ನೋಡೇ ಇಲ್ಲ ನಾನು ಇನ್ನು. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನನ್ನ ಮಗನೂ ಸಹ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗಿ ಡ್ಯಾನ್ಸ್ ಮಾಡ್ದ ಅವನು. ಹಾಗೆ ಇಲ್ಲಿ ಸರಿಗಮಪ ಇಂದ ಕಂಬದ ರಂಗಯ್ಯ ಸರ್ ಬಂದಿದ್ದರು. ಅವರು ಸಹ ಕೆಲವೊಂದು ಹಾಡನ್ನು ಹಾಡೋರು, ತುಂಬಾ ಚೆನ್ನಾಗಿತ್ತು ಸಾಂಗ್ ಸಹ. ಅಂದರೆ ಪುನೀತ್ ರಾಜ್ಕುಮಾರ್ ಸರ್ದು ಫಸ್ಟ್ ಸಾಂಗ್ ಆಡಿದ್ದು. ನೀವೇ ಕೇಳಿ ಯಾವ ಹಾಡನ್ನು ಹಾಡಿದ್ರು ಅಂತ. ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ಈ ಒಂದು ಸಾಂಗ್ 2 ಲೈನು ಒಮ್ಮೆ ಹೇಳಿದೈತೆ. ಅವ್ರಿಗೂ ತುಂಬಾ ಇಷ್ಟ ಹಾಡು, ನನಗೂ ತುಂಬಾ ಇಷ್ಟ, ನಿಮಗೂ ಇಷ್ಟ ಅನ್ಸುತ್ತೆ. ಆ ಒಂದು ಸಾಂಗ್ ನಿಮಗೋಸ್ಕರ ಹಾಡ್ತಾ ಇದ್ದೀನಿ. ಗೊಂಬೆ ಹೇಳ್ತೇನೆ.
ಇಲ್ಲಿ ಎಲ್ಲ ಸಣ್ಣ ಮಕ್ಕಳೇ ಎಲ್ಲರೂ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಹಾಡಿದ್ರು. ಮಕ್ಕಳು ಏನು ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ. ಆದ್ರೂ ಸಹ ಆ ಟೈಮಲ್ಲಿ ಎಲ್ಲರಿಗೂ ಫೀವರ್ ಆ ಥರ ಎಲ್ಲ ಇತ್ತು. ಆದ್ರೂ ಸಹ ಮಕ್ಕಳು ತುಂಬ ಕ್ಯೂಟಾಗಿ ಚೆನ್ನಾಗಿ ಡ್ಯಾನ್ಸನ್ನು ಮಾಡಿದರು. ನನಗಂತೂ ತುಂಬಾ ಖುಷಿ ಆಯಿತು ನನ್ನ ಮಗನ ಜೊತೆ ಈ ಒಂದು ಆಪರ್ಚುನಿಟಿ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡೋಂಥದ್ದು. ನನಗಂತೂ ಸ್ಕೂಲ್ ಡೇಸ್ ನೆನಪಾಯಿತು. ನಾನು 10th ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿದ್ದೆ, ಅದೇ ನೆನಪಾಗ್ತಾಯಿತ್ತು. ಇವಾಗ ನನ್ನ ಮಗನ ಸ್ಕೂಲಲ್ಲಿ ನಾನು ನನ್ನ ಮಗನ ಜೊತೆ ಡ್ಯಾನ್ಸ್ ಮಾಡಿದ್ದು ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಇದು ಒಂದು ಅಪರ್ಚುನಿಟಿ ಸಿಗೋದು ತುಂಬಾ ರೇರು ಸ್ಕೂಲಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದು. ಸೊ ಈ ಒಂದು ಅಪರ್ಚುನಿಟಿ ಮಿಸ್ ಮಾಡ್ಕೊಬಾರ್ದು ಅಂತ ಹೇಳಿ ನಾನು ಡ್ಯಾನ್ಸ್ಗೆ ಜಾಯ್ನ್ ಆಗಿದ್ದೆ. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಮೂಡಿ ಬಂತು. ಎಲ್ಲರೂ ಹೇಳಿದ್ರು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದಿರಿ ಅಂತ ಎಲ್ಲ ಹೇಳಿ ಫ್ರೆಂಡ್ಸ್ ಎಲ್ಲ. ನಾನು ಚೆನ್ನಾಗಿತ್ತು. ನನ್ನ ಡ್ಯಾನ್ಸ್ ವಿಡಿಯೋನ ನಮ್ಮ ಹಸ್ಬೆಂಡ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ರು. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಹಾಕೋದಕ್ಕೆ ಆಗ್ತಾಯಿಲ್ಲ. ಆದಷ್ಟು ಫೋಟೋಸ್ನ ಶೇರ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿದು ಬರ್ತಾ ಇದೀವಿ ಹೊರಗಡೆಗೆ. ಕೊನೆಯಲ್ಲಿ ನಮ್ಮ ಡ್ಯಾನ್ಸ್ ಇದ್ದಿದ್ದು ಎಲ್ಲರೂ 14 ಮೆಂಬರ್ಸ್ ಆಡಿದ್ವಿ. ತುಂಬಾ ಚೆನ್ನಾಗಿ ಮೂಡಿ ಬಂತು. ಫೋಟೋ ಫ್ರೇಮ್ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ದು, ಮತ್ತು ಮಗುದು ಶರ್ಟ್ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ದು ಒಂಥರ ತುಂಬಾ ಫೀಲ್ ಲೈಕ್ ತಾಯಿ ಯಾವ ಥರ ಫೀಲ್ ಮಾಡ್ತಾಳೆ ಆ ಥರ ಫೀಲ್ ಮಾಡ್ಕೊಂಡು ನಾವು ಡ್ಯಾನ್ಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂತು. ಆ್ಯಂಡ್ ಈಗ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ಅದು ಬೇಕು ಅಂತ ಕೇಳ್ತಾ ತಿನ್ನೋದಕ್ಕೆ. ಯಾಕಂದರೆ ನಾವು 2 o'clock ಊಟ ಮಾಡಿಸ್ಕೊಂಡು ಹೋಗಿದ್ದು. ಅಲ್ಲಿ ಕೆಲವೊಂದು ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ರು. ಇವಾಗ ಇನ್ನೂ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಕೊಟ್ಟರು. ಅದನ್ನ ಇವಾಗ ನಾನು ತಿಂತಾ ಇದ್ದೀನಿ ಹೋಗ್ತಾ ಕಾರಲ್ಲಿ. ಸ್ವಲ್ಪ ಹಶ್ವಾಗಿತ್ತು ಹಾಗೆ ಈಗ ಮನೆಗೆ ಹೋಗ್ಬಿಟ್ಟು ನಿಮಗೆ ಫೋಟೋ ತೋರಿಸ್ತೀನಿ. ಅದು ಚಿಂಕುದು ನಾಮಕರಣದಲ್ಲಿ ತೆಗೆದಿರುವಂಥ ಫೋಟೋ ಇದು. ಅದನ್ನೇ ಕೊಟ್ಟಿದ್ದೆ ನಾನು. ತುಂಬ ಕ್ಯೂಟಾಗಿರುತ್ತೆ ಸಣ್ಣ ಮಕ್ಕಳು ಅಂತ. ಇದನ್ನ ಇಟ್ಕೊಂಡು ನಾನು ಡ್ಯಾನ್ಸ್ ಮಾಡಿದ್ದು. ಇವಾಗ ಇದನ್ನು ಅಟ್ಲೀಸ್ಟ್ ಲ್ಯಾಮಿನೇಷನ್ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಹಾಗೆ ಬಿಟ್ಟರೆ ಹಾಗೆ ಇದ್ಬಿಡುತ್ತೆ ಅಂತ. ಸೊ ಹಾಗೆ ಇವಾಗ ತುಂಬ ಹಶ್ವಾಗಿತ್ತು ಅಂತ ಹೇಳಿ ಸಮೋಸ ತಿಂತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ತಟ್ಟೆಯಲ್ಲಿ ಸ್ಟ್ಯಾಂಡ್ ಇರಲಿಲ್ಲ, ಮನೇಲಿ ತಂದಿದ್ದೆ. ಸೊ ತಟ್ಟೆಯಲ್ಲಿ ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಸಂಜೆ ಆಯಿತು, ಎಲ್ಲರೂ ಹೊರಗಡೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀನಿ. ಈ ಒಂದು ಡ್ರೆಸ್ಸು ನನಗೆ ಫೇವ್ರೇಟ್ ಡ್ರೆಸ್ ಅಂತಲೇ ಹೇಳ್ಬೋದು. ಮೀಶೋದಲ್ಲಿ ಬೈ ಮಾಡಿದ್ದು. ಇದಕ್ಕೆ ಇದೇ ಥರ ರೆಡಿ ಆಗಬೇಕು ಅಂತ ಹೇಳಿ ನಾನು ಈ ಥರ ಸಿಲ್ವರ್ ಸೆಟ್ಟನ್ನು ಹಾಕ್ಕೊಂಡಿದ್ದೀನಿ. ಈ ಬ್ಯಾಂಗಲ್ಸು ನಾನು ಡ್ಯಾನ್ಸ್ಗೋಸ್ಕರ ತೊಗೊಂಡಿದ್ದು. ಹಾಗೆ ಅದೇ ಇಯರಿಂಗ್ಸು ಅದೇ ನೆಕ್ಲೆಸ್ ಹಾಕ್ಕೊಂಡು ನಾನಿಲ್ಲಿ ರೆಡಿಯಾಗಿದ್ದೀನಿ. ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಬೈ ಮಾಡಿದೆ. ತುಂಬಾ ಇಷ್ಟ ಆಯಿತು. ಬೇಕಂದರೆ ನಾನು ಇಲ್ಲಿ ಕೋಡನ್ನು ಹಾಕಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೀವು ಬೇಕಾದ್ರೆ ನೋಡಿ ತೊಗೊಬೋದು. ಫೋಟೋಸ್ಗಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಡ್ರೆಸ್. ಅಂದರೆ ಇದು ಟಾಪು, ಕೆಳಗಡೆ ಲೆಗ್ಗಿನ್ಸ್ ಹಾಕೊಬೋದು ನಾವು. ಈ ಥರ ಕಾಣುತ್ತೆ ಫೈನಲ್ ಲುಕ್ಕು. ಹಾಗೆ ನಾವು ಸಂಜೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅಲ್ಲಿ ನೀವು ನೋಡ್ತಾ ಇರ್ಬೋದು ರೋಟಿ ಹಾಗೆ ರೈಸು ಮತ್ತೆಲ್ಲ ಚೆನ್ನಾಗಿತ್ತು ಊಟ. ಹಾಗೆ ಅಲ್ಲಿ ಪಕ್ಕದಲ್ಲೇ ಪಾರ್ಕ್ ಇತ್ತು. ಕೆಲವೊಂದು ಫೋಟೋಸ್ ತೊಗೊಂಡು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಹೇಳಿ ಇವಾಗ ನಾವು ಪಾರ್ಕ್ಗೆ ಬಂದಿದ್ದೀವಿ. ನನ್ನ ಮಗ ಉಯ್ಯಾಲೆ ಆಡ್ತಾ ಇದ್ದ. ಹಾಗೆ ಜೊತೆಲಿ ನಾನು ಉಯ್ಯಾಲೆಯನ್ನು ಆಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಕ್ಯಾಮ್ರಾ ತೊಗೊಬಂದಿದ್ರು ಫೋಟೋ ಹಿಡಿಯೋಕ್ಕೆ ಅಂತ ಹೇಳಿ. ಸೊ ಇವಾಗ ಅವರು ಉಯ್ಯಾಲೆ ಆಡಿಸ್ತಾ ಇದ್ದಾರೆ ಮಗನಿಗೆ. ಚಿಂಕು ನಂಗೆ ಇಷ್ಟ, ಅದಕ್ಕೆ ಎರಡಿರೋದು ಮನೆ ಚೊಕ್ಕಡಿಗಳು. ಅದು ನೆಕ್ಸ್ಟ್ ಡೇ ಸ್ವಲ್ಪ ಕೆಲಸ ಆಯ್ತು ಅಂತೇಳಿ ದಾವಣಗೆರೆ ಹೋಗಿದ್ವಿ. ದಾವಣಗೆರೆ ಹೋದ್ಮೇಲೆ ಮಂಡಕ್ಕಿ ಮುಚ್ಚಿ ತಿನ್ನಲೇಬೇಕಲ್ಲ. ಸೊ ಅಲ್ಲಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ರೆಗ್ಯುಲರ್ ಹೋಟೆಲ್ ಅಂತ ಇದು ದಾವಣಗೆರೆ ಹೋದಾಗ ಅಲ್ಲಿ ಹೋಗಿ ತಿಂದ್ಕೊಂಡು ನಾವು ಸ್ವಲ್ಪ ಕೆಲಸ ಆಯಿತು, ಅಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ಹೊರಟ್ವಿ. ಅಲ್ಲಿಂದ ಸ್ವಲ್ಪ ಪ್ಲ್ಯಾನ್ ಇತ್ತು, ಎಲ್ಲರೂ ಹೊರಗಡೆ ಹೋಗೋಣ ಅಂತ, ಹರಿಹರ ಹೊಳೆ ಹಂಗೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಹೆವಿ ಬಿಸಿಲಿತ್ತು, ನಂಗಂತೂ ಎಲ್ಲೂ ಹೋಗೋಕೆ ಮೂಡಿ ಇರಲಿಲ್ಲ. ಹಾಗೆ ಬರ್ತಾ ನೆಲಮಂಗಲ ಸೈಡ್ ಹೋದಾಗ ಅಲ್ಲಿ ಚಂದು ಡಾಬಾದಲ್ಲಿ ನಾವು ಊಟನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಹೀಗೆ ಫ್ರೆಂಚ್ ಫ್ರೈಸು ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಕೆಲವೊಂದು ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿಕೊಂಡು ಅಲ್ಲಿಂದ ಊಟ ಮಾಡ್ಕೊಂಡು ಹೊರಡೋಣ ಅಂತ. ಹಾಗೆ ವೆಜ್ ಬಿರಿಯಾನಿನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಬಿಸಿಲಿಗೆ ಸ್ವಲ್ಪನೂ ಜಾಸ್ತಿ ತಿನ್ನೋಕೆ ಅನ್ನಿಸ್ತಾನೆ ಇರಲಿಲ್ಲ. ಹಾಗಾಗಿ ರೋಟಿ ಕರಿ ಆರ್ಡ್ರ್ ಮಾಡಿರಲಿಲ್ಲ, ಫ್ರೈಡ್ ರೈಸ್ ಈ ಥರ ಆರ್ಡ್ರ್ ಮಾಡ್ಕೊಂಡಿದ್ವಿ. ನಮಗಂತೂ ಚಂದು ಡಾಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅಲ್ಲಿ ಒಂದು ರಸಮ್ ಕೊಡ್ತಾರೆ ಸ್ಟಾರ್ಟಿಂಗ್ ಹೋದಾಗಲೇ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿ ತಿನ್ಕೊಂಡು ನಾವು ಈಗ ಕುಲ್ಫಿ ಮಾಡ್ತಾಯಿದ್ರು, ಅಲ್ಲಿ ಕುಲ್ಫಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಕುಲ್ಫಿ ತೊಗೊಂಡು ತಿಂತಾ ಇದ್ವಿ. ಈ ಥರ ಒಂದು ಕುಲ್ಫಿ ತುಂಬ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಆ್ಯಂಡ್ ಅದು ಬಾದಾಮ್ ಕುಲ್ಫಿ ನಾವು ತೊಗೊಂಡಿದ್ದು. ಬೇಸಿಗೆಲ್ಲ ಬಂತು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಇವಾಗ, ಚೆನ್ನಾಗಿರುತ್ತೆ. ಫಸ್ಟಿಗೆ ನಾವು ಒಂದು ಸಾಂಗ್ಗೆ ನಾವು ಮಗುದು ಒಂದು ಶರ್ಟ್ ಇಟ್ಕೊಂಡು ಡ್ಯಾನ್ಸನ್ನು ಮಾಡಿದ್ವಿ. ಇದು ಒಂಥರ ಫೋಟೋ ಫ್ರೇಮ್ ಇಟ್ಕೊಂಡು ಇಲ್ಲಿ ಡ್ಯಾನ್ಸನ್ನು ಮಾಡ್ತಾ ಇದ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ ಒಂದು ಮಗುನ ಫೀಲ್ ಮಾಡಿಕೊಂಡು ಈ ಒಂದು ಡ್ಯಾನ್ಸ್ನ ಮಾಡ್ತಾಯಿದ್ದು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಪ್ರಿನ್ಸಿಪಲ್ ನನಗೆ ಕಣ್ಣ ನೀರೇ ಬಂದುಬಿಡ್ತು ಅಂತ ಹೇಳಿದ್ರು, ಅಷ್ಟು ಫೀಲಿಂಗ್ ಆಗಿತ್ತು ಸಾಂಗ್ ಎಲ್ಲ. ನಾನು ತುಂಬಾ ಚೆನ್ನಾಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು, ಈ ಥರ ಫೋಟೋ ಫ್ರೇಮ್ ಇಟ್ಕೊಂಡು ನಾವು ಡ್ಯಾನ್ಸನ್ನು ಮಾಡಿದ್ವಿ.
ಟೋಟಲಿ ನಾವು 3 ಸಾಂಗನ್ನ ತೊಗೊಂಡು ಡ್ಯಾನ್ಸನ್ನು ಮಾಡಿದ್ವಿ. ಎಲ್ಲನೂ ಮದರ್ ಫೀಲಿಂಗ್ ಇರೋ ಸಾಂಗೇನೆ, ತುಂಬಾ ಚೆನ್ನಾಗಿ ಬಂತು. ಇದು ಬಂದ್ಬಿಟ್ಟು ಜೋಗಿ ಫಿಲಮ್ದು ಸಾಂಗ್ ಇದು. ಸ್ವಲ್ಪ ಅರ್ಧ ಕಟ್ ಮಾಡಿ ನಾವು ಈ ಒಂದು ಸಾಂಗ್ಗಳನ್ನು ಮಾಡ್ಕೊಂಡಿದ್ವಿ. ಅಂದರೆ ಕೊರಿಯೋಗ್ರಾಫರ್ ನಮಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಹಾಗೆ ಅವ್ರು ಚೆನ್ನಾಗಿ ಹೇಳ್ಕೊಟ್ರು ಸಹ ಡ್ಯಾನ್ಸ್ನ. ಅಂದರೆ ಎಲ್ಲ ಅವರ ಸೆಲೆಕ್ಷನ್ ಇದು. ಸಾಂಗ್ ಎಂಡಿಂಗಲ್ಲಿ ಮಕ್ಕಳನ್ನ ಕರೆಸ್ತಾರೆ. ಬಿಕಾಸ್ ಸ್ಟಾರ್ಟಿಂಗೆಲ್ಲ ಕಲಿಸ್ಬಿಟ್ರೆ ಕೆಲವು ಮಕ್ಕಳೆಲ್ಲ ಅಳ್ತಾಯಿದ್ರು, ಹಾಗಾಗಿ ಬಟ್ ಅವತ್ತು ಸ್ಟೇಜ್ ಮೇಲೆ ಯಾರು ಮಕ್ಕಳು ಅಳ್ಳಿಲ್ಲ, ಎಲ್ಲ ಅಷ್ಟು ಫುಲ್ ಜೋಶಲ್ಲಿದ್ದರು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಮಕ್ಕಳ ಜೊತೆ ಡ್ಯಾನ್ಸ್ ಮಾಡಿದ್ದು. ಹಾಗೆ ಎಷ್ಟೊಂದು ಜನ ಪೇರೆಂಟ್ಸು 25 ಮೆಂಬರ್ಸ್ ಸ್ಟಾರ್ಟಿಂಗು ನೇಮ್ ಕೊಟ್ಟಿದ್ದು ಡ್ಯಾನ್ಸ್ಗೆ. ಕೊನೆಯದಾಗಿ 40 ಮೆಂಬರ್ಸ್ ಬಂದರು. ಬಿಕಾಸ್ ಹುಷಾರಿರಲಿಲ್ಲ, ಏನೋ ಕಾರಣಗಳಿಂದ 40 ಮೆಂಬರ್ಸ್ ಸೆಲೆಕ್ಟ್ ಮಾಡಿದ್ದು. ಆ್ಯಂಡ್ ಒಬ್ಬೊಬ್ಬರು ಒಂದ್ಸಲ ಮುಂದೆ ಹಿಂದೆ ಈ ಥರ ಚೆನ್ನಾಗಿತ್ತು ಡ್ಯಾನ್ಸ್ ಸಹ. ಎಲ್ಲರೂ ಸ್ಟೇಜ್ ಕವರ್ ಮಾಡಿದ್ರು. ಆ್ಯಂಡ್ ಇಲ್ಲಿ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡೋದು ತುಂಬ ಖುಷಿ ಆಯಿತು. ಸಾಂಗ್ ಸಹ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಡೇಸ್ ವ್ಲಾಗ್ನ ನಾನು ಕ್ಲಬ್ ಮಾಡಿ ಹಾಕಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಮುಂದಿನ ಒಂದು ಒಳ್ಳೆ ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್. ಬಾಯ್.